ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸೂಪರ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಬ್ಯಾಂಗ್ಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇರುವಂಥ ಒಂದು ಫುಡ್ ಫೆಸ್ಟಿವಲ್ ಸೆಪ್ಟೆಂಬರ್ 28, 29ರಂದು ನಡೀತಾ ಇತ್ತು. ಸೊ ನಾನು ಅದಕ್ಕೆ ಇವತ್ತು ಹೋಗಿದ್ದೆ, ನಾಳೆನೂ ಹೋಗ್ತಾ ಇದ್ದೀನಿ. ಬಟ್ ಇವತ್ತೇನೇನೆಲ್ಲ ಆಯಿತು ಅಂತ ಹೇಳೋಣ. ಸೊ ನಾನು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಎಲ್ಲ ಡೊಳ್ಳು ಕುಣಿತ ಆಮೇಲೆ ಹುಲಿ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿಂದನೇ ನನ್ನ ವೀಡಿಯೋನ ಶುರು ಮಾಡಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಅವರು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಆಮೇಲೆ ನನಗಂತೂ ಈ ಗೊಂಬೆ ಇಷ್ಟ ಆಗಿಬಿಟ್ಟಿತ್ತಲ್ಲ, ವಾವ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿತ್ತು. ತುಂಬ ಲಕ್ಸೂರಿಯಸ್ ಆಗಿ ಒಂದು ಜಾತ್ರೆಗೆ ಹೋದಂಗೆ ಫೀಲ್ ಆಯಿತು. ಅಲ್ಲಿ ನಾವೆಲ್ಲ ಏನೇನು ಮಾಡಿದ್ವಿ, ಏನೇನು ಬಂದಿತ್ತು ಅಂತ ನೋಡೋಣ ಬನ್ನಿ. ಸೊ ಎಷ್ಟು ಚೆನ್ನಾಗಿ ಡೊಳ್ಳು ಕುಣಿತನ ಮಾಡ್ತಾ ಇದ್ದಾರೆ ಇವರು. ಸಖತ್ತಾಗಿ ಈ ಡ್ಯಾನ್ಸ್ಗಳನ್ನ ನೋಡ್ತಾ ಮನಸ್ಸು ತುಂಬಿ ಬಂತು. ಎಷ್ಟೋ ಬ್ಯುಸಿ ಲೈಫಲ್ಲಿ ಇರ್ತೀವಿ, ಈ ಥರ ಸಂಸ್ಕೃತಿಗಳನ್ನು ಮರ್ತೋಗ್ಬಿಟ್ಟಿರ್ತೀವಿ. ಎಲ್ಲಾದರೂ ಫಂಕ್ಷನಲ್ಲಿ ಈ ಥರ ಎಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ ಅಲ್ವಾ. ಸೊ ನೀವು ಕೂಡ ವಿಸಿಟ್ ಮಾಡಿ. ವೆರೈಟಿ ಆಫ್ ಫುಡ್ಸ್ ಎಲ್ಲ ಸಖತ್ತಾಗಿ ಬಂದಿದೆ. ಸೊ ಒಂದೊಂದೇ ಯಾವ ರೀತಿ ಫುಡ್ ಬಂದಿತ್ತು ಏನು ಅಂತ ಹೇಳ್ತೀನಿ. ಮತ್ತು ನಾನಲ್ಲಿ ಯಾರ್ಯಾರನ್ನ ಮೀಟ್ ಆದೆ, ನಾವೆಲ್ಲ ಏನು ಮಾಡಿದ್ವಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹುಲಿ ವೇಷದಂತೂ ಡ್ಯಾನ್ಸಸ್ ಸಖತ್ತಾಗಿತ್ತು ನೋಡಿ. ಅವರು ಕೂಡ ಫೋಟೋಗೆಲ್ಲ ಪೋಸ್ ಕೊಡ್ತಾಯಿದ್ರು. ತುಂಬ ಜಾಯ್ಫುಲ್ ಮೂಮೆಂಟ್ ಇತ್ತು. ಸೊ ಯಾವಾಗಲಾದರೂ ಈ ಥರ ಮಕ್ಕಳು ಫ್ಯಾಮಿಲಿ ಜೊತೆ ಎಲ್ಲ ಹೊರಗಡೆ ಹೋದಾಗ ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ. ಯಾವಾಗಲೂ ಮಾಲು ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತೀವಿ ನಾವು ಬ್ಯಾಂಗ್ಳೂರವರು. ಬಟ್ ಈ ಥರ ಹೊರಗಿನ ಎನ್ವೈರ್ಮೆಂಟು, ಹಳೆಯ ಸಂಸ್ಕೃತಿ, ವಿವಿಧ ಆಹಾರ ಪದ್ಧತಿಗಳನ್ನು ನಾವು ತಿಳ್ಕೊಂಡಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ. ನಿಮಗೆಲ್ರಿಗೂ ಗೊತ್ತೇ ಇದೆ, ನಮ್ಮ ಅಡುಗೆ ಏನಿರುತ್ತಲ್ಲ, ಊಟ ಏನಿರುತ್ತಲ್ಲ, ಅದರಲ್ಲೇ ನಮ್ಮ ಆಹಾರ ಪದ್ಧತಿ ಇದೆ. ಸೊ ನೋಡಿ ಈ ಥರ ಸ್ಟಾಲ್ ಇತ್ತು. ಫಸ್ಟ್ ನಂಗೆ ಎಂಟ್ರಿ ಆದ ತಕ್ಷಣ ಒಂದು ಬ್ಯಾಂಬೂ ಶಾಪ್ ಸಿಕ್ತು. ಅದಾದಮೇಲೆ ಅಲ್ಲೊಂದು ಜ್ಯೂಸ್ ಅಂಗಡಿ, ಇವರು ಎಳೆನೀರಿನ ಜ್ಯೂಸು, ನೆಲ್ಲಿಕಾಯಿ ಜ್ಯೂಸು ಮತ್ತು ರಾ ಮ್ಯಾಂಗೋ ಜ್ಯೂಸನ್ನ ಇಟ್ಟಿದ್ರು. ಸೊ ನಾನು ಮೂರೂ ಟ್ರೈ ಮಾಡಿದೆ. ಮೂರು ಕೂಡ ಸಖತ್ ಹೆಲ್ದಿ ಮತ್ತು ಟೇಸ್ಟಿ ಆಗಿತ್ತು. ಎಳೆನೀರಿನ ಜ್ಯೂಸಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಬರೀ ತೆಂಗಿನ ಹಾಲು ಮಾತ್ರ ಅಲ್ಲ, ಅಂದರೆ ನೀರು ಮಾತ್ರ ಅಲ್ಲ, ಸ್ವಲ್ಪ ತೆಂಗಿನ ಹಾಲು ಮತ್ತು ಸಬ್ಜಾ ಬೀಜ ಅಂತೀವಲ್ಲ ಅದನ್ನು ಹಾಕಿದ್ದಾರೆ. ಸೊ ಅದ್ರ ಒಂದೊಂದ್ರದ್ದು ಬೆನಿಫಿಟ್ಸ್ ಏನು ಅನ್ನೋದು ಕೂಡ ಇಲ್ಲಿ ಹಾಕಿದ್ದಾರೆ. ನಾನು ನಿಮಗೆ ನನ್ನ ವೀಡಿಯೋಸಲ್ಲಿ ಕೂಡ ಹೇಳ್ತಾ ಇರ್ತೀನಿ, ಯಾವ ತರಕಾರಿ, ಯಾವ ಹಣ್ಣು, ಯಾವ ಇಂಗ್ರೀಡಿಯೆಂಟ್ ನಮ್ಮ ದೇಹದ ಮೇಲೆ ಯಾವ ರೀತಿಯಾದಂಥ ಬೆನಿಫಿಟ್ಸ್ನ ಕೊಡುತ್ತೆ ಮತ್ತು ನಮ್ಮ ದೇಹದ ಆರೋಗ್ಯ ಸ್ಥಿತಿ ಮೇಲೆ ಹೇಗೆ ಬೆನಿಫಿಟ್ಸ್ ಕೊಡುತ್ತೆ ಅಂತ ಕೂಡ ನಾನು ನಿಮ್ಗೆ ಹೇಳಿರ್ತೀನಿ ಅಲ್ವಾ. ಸೊ ದೇಹ ಬರೀ ಕೊಕೊನಟ್ ಆಯಿಲ್ ಕುಡಿದ್ರೆ ತಂಪಾಗೋದ್ರ ಜೊತೆಗೆ ಸಬ್ಜಾ ಬೀಜ ಹಾಕಿದ್ರಿಂದ ಇನ್ನೂ ಓವರ್ ಕೂಲ್ ಅನ್ನೋ ಫೀಲ್ ಆಗುತ್ತೆ. ಆಮೇಲೆ ರೇಟ್ ಕೂಡ ತುಂಬಾ ರೀಸನೇಬಲ್ ಆಗಿತ್ತು. ಸೊ ಅವ್ರ ಶಾಪು ಎಲ್ಲಿದೆ ಅಂತ ನಾನು ಹೇಳ್ತೀನಿ. ನೀವು ಕೂಡ ಇದನ್ನು ಒಂದು ಸತಿ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಈ ಕೂಲ್ ಟಚ್ ಅನ್ನೋ ಇದಕ್ಕೆ ಕೂಡ ನೀವು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟು ಎಲ್ಲರದ್ದು ಫೇವ್ರೆಟ್ ಬೇಕಿಂಗ್. ಬಟ್ ನಾನು ಬೇಕಿಂಗ್ ಫುಡ್ಸ್ ತಿನ್ನದೇ ಇರೋ ಕಾರಣಕ್ಕೆ ನಾನು ಅಲ್ಲೇನೂ ಟಚ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಸಖತ್ತಾಗಿ ವೆರೈಟಿಯಾಗಿ ಅರೇಂಜ್ಮೆಂಟ್ಸ್ನ ಮಾಡ್ತಾಯಿದ್ರು. ತುಂಬ ಖುಷಿ ಅನ್ನಿಸ್ತು. ಅದರಲ್ಲೂ ಈ ಥರ ಯಂಗ್ ಎಂಟ್ರಪ್ರನರ್ಸ್ಗೆ ನಾವು ಸೀರಿಯಸ್ಲಿ ಸಪೋರ್ಟ್ ಮಾಡಬೇಕು. ಬಿಕಾಸ್ ಅವರು ಯಾವ ದೇಶದಲ್ಲಿ ಎಂಟ್ರಪ್ರನರ್ಶಿಪ್ ಜಾಸ್ತಿ ಇರುತ್ತೆ, ಆ ದೇಶ ತುಂಬ ಮುಂದೆ ಬರುತ್ತೆ ಅನ್ನೋದು ನನ್ನ ಒಂದು ಓನ್ ಒಪಿನಿಯನ್. ಸೊ ನೆಕ್ಸ್ಟ್ ನಾನು ಬಂದಿದ್ದು ಈ ಆಯಿಲ್ ಫ್ರೀ ಸ್ನ್ಯಾಕ್ಸ್. ಅಂದರೆ ಇಲ್ಲಿ ಫುಲ್ ಝೀರೋ ಆಯಿಲ್ ಅಲ್ಲ, ಆಯಿಲ್ ಅಬ್ಸಾರ್ಪ್ಷನ್ ಕಮ್ಮಿ ಇದೆ ಅಂತ ಅವ್ರು ನನಗೆ ಇಲ್ಲಿ ಹೇಳಿದ್ದು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅದ್ರ ಜೊತೆಗೆ ಚಟ್ನಿ ಪುಡಿಗಳನ್ನ ಕೂಡ ಇಟ್ಟಿದ್ರು. ಇಲ್ಲಿ ಸಖತ್ತಾಗಿರೋ ಟೇಸ್ಟ್ ಇರೋ ಚಟ್ನಿ ಪುಡಿ ಯಾವುದಪ್ಪ ಅಂತಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಅನಿಸುತ್ತೆ, ಆ ಚಟ್ನಿ ಪುಡಿ ಸಖತ್ತಾಗಿತ್ತು. ರೇಟ್ ಕೂಡ ರೀಸನೇಬಲ್ ಆಗಿತ್ತು ಮತ್ತು ಸೇಲ್ಸ್ ಕೂಡ ಮಾಡ್ತಾ ಇದ್ದಾರೆ ಅವರು. ಸೊ ನೀವು ಕೂಡ ಟ್ರೈ ಮಾಡಿ. ಮತ್ತು ಇನ್ಸ್ಟಂಟ್ ಮಿಕ್ಸ್ಗಳೆಲ್ಲನೂ ಇತ್ತು ಅಲ್ಲಿ. ಸೊ ಸಖತ್ತಾಗಿತ್ತು. ನಾನು ಚಟ್ನಿ ಪುಡಿಗಳನ್ನ ಮತ್ತು ಸ್ನ್ಯಾಕ್ಸ್ನ ಡೆಫಿನೆಟ್ಲಿ ಟ್ರೈ ಮಾಡಿದೆ, ಬಿಕಾಸ್ ಆಯಿಲ್ಲೆಸ್ ಆಗಿರೋದ್ರಿಂದ. ಸೊ ಈ ಥರ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಬಿಕಾಸ್ ಅವ್ರದ್ದು ಫಿಸಿಕಲ್ ಶಾಪ್ ಇಲ್ಲ, ಆನ್ಲೈನ್ ಶಾಪ್ ಮಾತ್ರ ಇರೋದು. ಸೊ ನೀವು ಬೇಕಾದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಒಂದು ಸತಿ ಆರ್ಡರ್ ಮಾಡಿ ಟೇಸ್ಟ್ ಕೂಡ ಮಾಡ್ಬೋದು. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸೊ ನೆಕ್ಸ್ಟ್ ವಿಸಿಟ್ ಮಾಡಿದ್ದು ಇದು ಬೇಕಿಂಗ್ ಐಟಮ್ಸೇ. ಸೊ ಆ್ಯಕ್ಚುಲಿ ನನಗೆ ಕೇಕ್ ತುಂಬ ಫೇವ್ರೆಟ್, ಬಟ್ ಅನ್ಫಾರ್ಚುನೇಟ್ಲಿ ಐ ಕಾಂಟ್ ಈಟ್ ಅಲ್ವಾ. ಸೊ ಆಮೇಲೆ ಉತ್ತರ ಕರ್ನಾಟಕದವರು ಇನ್ನೂ ಅರೇಂಜ್ ಮಾಡ್ಕೊತಾ ಇದ್ರು, ಯಾಕಂದರೆ ಇನ್ನೂ ಅಷ್ಟು ಅರೇಂಜ್ಮೆಂಟ್ಸ್ ಆಗಿರಲಿಲ್ಲ. ಸೊ ನೆಕ್ಸ್ಟ್ ನಾವಿಲ್ಲಿ ವಿಸಿಟ್ ಮಾಡಿದ್ದು ಭೋಜನ ಪ್ರಿಯ ಅಂತ, ಅಗೇನ್ ಯಂಗ್ ಎಂಟ್ರಪ್ರನರ್. ಸೊ ಇವ್ರು ಬಂದುಬಿಟ್ಟು ಡಿಫ್ರೆಂಟ್ ವೆರೈಟೀಸ್ ಆಫ್ ರೊಟ್ಟಿನ ಒಂದು ಬಾಣಲಿಯಲ್ಲೇ ಮಾಡ್ತಾರೆ. ಸೊ ಒಂದು ಇಲ್ಲಿ ಏನಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಬಿಕಾಸ್ ನನ್ನ ಹಸ್ಬೆಂಡ್ ಟ್ರೈ ಮಾಡಿದ್ದು, ನಾನು ಮಾಡಿಲ್ಲ. ಯಾಕಂದರೆ ಎಣ್ಣೆಗಾಯಿ ಪಲ್ಯ ಮಾಡಿದರು. ಎಣ್ಣೆಗಾಯಿ ಅಂದರೆ ಒಬ್ವಿಯಸ್ಲಿ ಎಣ್ಣೆ ಹಾಕೇ ಇರ್ತಾರೆ. ಸೊ ಆ ಒಂದು ರೀಸನಿಂದ ನಾನು ಡಯಟ್ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಟ್ರೈ ಮಾಡಲಿಲ್ಲ.
ರೊಟ್ಟಿ ಮಾತ್ರ ಚೆನ್ನಾಗಿತ್ತು. ಜಸ್ಟ್ ರೊಟ್ಟಿ ಟ್ರೈ ಮಾಡಿದೆ. ಡಿಫ್ರೆಂಟ್ ಆಗಿರುವಂಥ ಸಬ್ಬಕ್ಕಿ ರೊಟ್ಟಿ, ಡ್ರೈ ಫ್ರೂಟ್ಸ್ ರೊಟ್ಟಿ, ಗುಲ್ಕಂದ್ ರೊಟ್ಟಿ, ಏನೇನೋ ವೆರೈಟಿ ಆಗಿತ್ತು. ಇವನ್ ರೀಸನೇಬಲ್ ಪ್ರೈಸ್ ಕೂಡ ಇತ್ತು. ಮತ್ತು ಇವರು ಫ್ರ್ಯಾಂಚೈಸಿನ ಕೂಡ ಕೊಡ್ತಾ ಇದ್ದಾರಂತೆ. ಯಾರಿಗೆಲ್ಲ ಫ್ರ್ಯಾಂಚೈಸಿ ತೊಗೊಂಡು ಒಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅನ್ನೋ ಆಸೆ ಇದೆ, ಡೆಫಿನೆಟ್ಲಿ ಅವ್ರನ್ನ ವಿಸಿಟ್ ಆಗಿ ಒಂದು ಸತಿ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಸಖತ್ತಾಗಿದೆ ಅಂತ. ಸೊ ನಾವಿಲ್ಲಿ ಆರ್ಡರ್ ಮಾಡಿದ್ದು SPM ಸ್ಪೆಷಲ್ ರೊಟ್ಟಿ ಮತ್ತು ಇನ್ನೊಂದು ಡ್ರೈ ಫ್ರೂಟ್ಸ್ ರೊಟ್ಟಿ. ಸೊ ಎರಡೂ ಕೂಡ ಚೆನ್ನಾಗಿತ್ತು. ನನಗೆ ಜಾಸ್ತಿ ಡಿಫ್ರೆನ್ಸ್ ಏನು ಅನ್ನಿಸ್ಲಿಲ್ಲ ಅಪ್ಪ, ಎಲ್ಲ ಸೇಮ್ ಇದೆ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇನ್ನೊಂದು ಏನಂತಂದರೆ ಇದು ಇನ್ಸ್ಟಂಟ್. ಇವಾಗ ಐಸ್ ಕ್ರೀಮ್ಗೆ ಇನ್ಸ್ಟಂಟಾಗಿ ಅಲ್ಲೇ ಒರಿಜಿನಲ್ ಫ್ರೂಟ್ಸ್ಗಳನ್ನ ಹಾಕಿಬಿಟ್ಟು ಇವರು ಐಸ್ ಕ್ರೀಮ್ನ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಸೊ ಇದನ್ನು ಅವ್ರು ಮಾಡಿರೋದು ಬಾಯ್ಲ್ಡ್ ಮಿಲ್ಕಿಂದ ಮಾಡ್ತಾ ಇರೋದು. ನಮ್ಮ ಮುಂದೆನೇ ಆ ಬಾಯ್ಲ್ಡ್ ಮಿಲ್ಕ್ನ ಹಾಕಿ ನೋಡಿ ಈ ಥರ ಐಸ್ ಕ್ರೀಮ್ ಥರ ಮಾಡಿ, ನಮಗೆ ಯಾವ ಫ್ರೂಟನ್ನ ನಾವು ತಿನ್ನಬೇಕು ಅಂತ ಅನಿಸುತ್ತೆ ಆ ಫ್ರೂಟನ್ನ ಅವ್ರು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಅಗೇನ್ ಯಾರಿಗೆಲ್ಲ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇದೆ, ಯಾರೆಲ್ಲ ಒಂದು ಫ್ರ್ಯಾಂಚೈಸಿನ ಓಪನ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ಇಟ್. ಯಾಕಂದರೆ ಇಲ್ಲಿ ಏನು ಆರ್ಟಿಫಿಷಿಯಲ್ ಆಗಿ ಅವ್ರು ಏನೂ ಹಾಕ್ತಾಯಿಲ್ಲ ಮತ್ತು ಫ್ರ್ಯಾಂಚೈಸಿ ಕೂಡ ಕೊಡೋಕ್ಕೆ ರೆಡಿ ಇದ್ದಾರೆ. ಜಸ್ಟ್ 5 lakhsಲ್ಲಿ ಒಂದು ಸತಿ ವಿಸಿಟ್ ಮಾಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್ ಆ್ಯಂಡ್ ಟೇಕ್ ದ ಫ್ರ್ಯಾಂಚೈಸಿ. ನೋಡಿ ಇಲ್ಲಿ ಡ್ರ್ಯಾಗನ್ ಫ್ರೂಟ್ದು ಐಸ್ ಕ್ರೀಮ್ ಮಾಡ್ತಾ ಇರೋದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಜಸ್ಟ್ ಬಾಯ್ಲ್ಡ್ ಮಿಲ್ಕ್ನ ಹಾಕಿಬಿಟ್ಟು ಅದನ್ನ ಈ ಥರ ಇದು ಮಾಡಿ ಒಂದು ಲೇಯರ್ ಥರ ಮಾಡಿ ಸ್ವಲ್ಪ ಹೊತ್ತು ಡ್ರೈ ಆದಮೇಲೆ ಹೀಗೆ ಎಳೆ ಹಿಂಗೆ ಸುರುಳಿ ಥರ ಅದನ್ನು ತೆಗೆದು ಆ ಒಂದು ಐಸ್ ಕ್ರೀಮಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ನಮಗೆ ಇಷ್ಟ ಆಗುವಂಥದ್ದು ಯಾವುದೇ ರೀತಿಯಾದಂಥ ಫ್ರೂಟ್ಸ್ ಕೂಡ ನೀವು ಹಾಕ್ಕೋಬೋದು. ಆ್ಯಪಲ್, ಪೊಮೊಗ್ರಾನೆಟ್, ಈ ಥರ ಡಿಫ್ರೆಂಟ್ ಫ್ರೂಟ್ಸ್ ಇಟ್ಟಿದ್ದಾರೆ. ಅದನ್ನ ಟ್ರೈ ಮಾಡ್ಬೋದು, ಸಖತ್ತಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದಿದ್ದು ಗಿನ್ನು. ಇಲ್ಲಿ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ವಸ್ತುಗಳನ್ನ ಯೂಸ್ ಮಾಡ್ದೇ ಜಸ್ಟ್ ಹಾಲು ಮತ್ತು ಜಾಗ್ರಿ ಪೌಡರು ಮತ್ತು ಏಲಕ್ಕಿನ ಯೂಸ್ ಮಾಡ್ಕೊಂಬಿಟ್ಟು ಇವರು ಇಲ್ಲಿ ಒಂದು ಗಿನ್ನ ರೆಡಿ ಮಾಡಿದರು. ಇಷ್ಟೆಲ್ಲ ನಾನು ಟ್ರೈ ಬರೋ ಅಷ್ಟರಲ್ಲಿ ಗೆಸ್ಟ್ಗಳು ಕೂಡ ಬಂದಿದ್ದರು. ನೀವು ಇವ್ರನ್ನ ನೋಡಿರ್ತೀರ, ಕಾಮಿಡಿ ಕಿಲಾಡಿಗಳ ಚಂದ್ರಪ್ರಭಾ ಆಗಿರ್ಬೋದು, ಮತ್ತು ಇನ್ನಿಬ್ರು ಯಾರಂತ ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಡಿಗ್ನಿಟೀಸ್ ಅಂತೂ ಬಂದಿದ್ದರು. ಸೊ ಅವ್ರನ್ನ ಗ್ರ್ಯಾಂಡ್ ವೆಲ್ಕಮ್ ಒಂದು ಹುಲಿ ಕುಣಿತ ಮತ್ತು ಡೊಳ್ಳು ಕುಣಿತದ ಮೂಲಕ ಅವ್ರನ್ನ ವೆಲ್ಕಮ್ ಮಾಡಿಕೊಂಡ್ರು. ಸೊ ಓವರ್ವೆಲ್ಮಿಂಗ್ ಆಗಿರುತ್ತಲ್ಲ. ಸೊ ಒಂದೊಂದು ಸತಿ ನನಗೂ ಅನ್ನಿಸ್ತಾ ಇರುತ್ತೆ, ನನ್ನ ಯಾವಾಗಲಾದರೂ ಯಾರಾದರೂ ಇನ್ವೈಟ್ ಮಾಡ್ತಾರೆ, ನಾನು ಎಲ್ಲಾದರೂ ಹೋಗಬೇಕು, ನನ್ನ ಎಲ್ಲರೂ ರೆಕಗ್ನೈಸ್ ಮಾಡಬೇಕನ್ನೋದು ನಂಗೊಂಥರ ಮೊದಲಿಂದನೂ ಆಸೆ. ಬಟ್ ಗೊತ್ತಿಲ್ಲ ಯಾವಾಗ ಅದು ನೆರವೇರುತ್ತೆ ಅಂತ. ಬಿಕಾಸ್ ಒಂಥರ ಸೆಲೆಬ್ರಿಟಿ ಫೀಲಿಂಗೇ ಡಿಫ್ರೆಂಟ್ ಆಗಿರುತ್ತಲ್ಲ, ಅಲ್ಲಿ ಸಿಗುವಂಥ ರೆಸ್ಪೆಕ್ಟು. ಇಟ್ ಈಸ್ ನಾಟ್ ಅಬೌಟ್ ಮನಿ, ಇಟ್ ಈಸ್ ಅಬೌಟ್ ದ ಲವ್, ಅಫೆಕ್ಷನ್ ದೇ ಶೋ ಟುವರ್ಡ್ಸ್ ಅಸ್, ರೈಟ್? ಅದು ತುಂಬಾ ಇಂಪಾರ್ಟೆಂಟ್. ನನಗೆ ಇವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಈ ರೀತಿ ಡೊಳ್ಳು ಕುಣಿತ ಮತ್ತು ಹುಲಿ ಡ್ಯಾನ್ಸ್ನ ಮಾಡ್ತಾ ಒಳಗಡೆ ಎಂಟ್ರಿ ಆದರು. ಸೊ ಅವರ ವ್ಯೂಸ್, ಪಾಯಿಂಟ್ ಆಫ್ ವ್ಯೂಗಳನ್ನ ಫುಡ್ ಬಗ್ಗೆ ಆಗಿರ್ಬೋದು, ಫುಡ್ ಇಂಡಸ್ಟ್ರಿಗಳ ಬಗ್ಗೆ ಆಗಿರ್ಬೋದು ಅವರಲ್ಲಿ ಹೇಳ್ತಾ ಹೋಗ್ತಾಯಿದ್ರು. ಒಬ್ವಿಯಸ್ಲಿ ಅವರು ಅದನ್ನೇ ಹೇಳಿದ್ದು, ನಾನು ನಿಮಗೆ ಅದನ್ನೇ ಹೇಳ್ತಾ ಇದ್ದೀನಿ. ನಾವು ಮಾಡೋ ಅಡುಗೆ, ನಾವು ದಿನನಿತ್ಯ ಸೇವಿಸುವ ಆಹಾರ ಪದ್ಧತಿಯಲ್ಲೇ ನಮ್ಮ ಹೆಲ್ತ್ ಡೆಫಿನೆಟ್ಲಿ ಅಡಗಿದೆ. ನೀವು ಬೇಕಾದರೆ ಟ್ರೈ ಮಾಡಿ, 28 days ನಿಮ್ಮ ಡಯಟ್ನ ಚೇಂಜ್ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ನ ನಾನು ಇಲ್ಲಿ ಎಲ್ಲ ಮೀಟ್ ಆಗಿದ್ದು, ಹೇಮ ಆಗಿರ್ಬೋದು, ಆಮೇಲೆ ಕ್ರೇಜಿ ಕುಟುಂಬದಲ್ಲಿ ರೂಪೇಶ್ ಅವರು ಇದ್ದಾರಲ್ಲ, ಅವರ ತಾಯಿಯವರಾಗಿರ್ಬೋದು, ಇವ್ರನ್ನೆಲ್ಲ ಮೀಟಾಗಿ ಇನ್ನೂ ಸಖತ್ ಖುಷಿ ಆಯಿತು. ಸ್ಪೆಷಲಿ ಈ ಕ್ರೇಜಿ ಕುಟುಂಬದವರು ಬಂದುಬಿಟ್ಟು ಉತ್ತರ ಕರ್ನಾಟಕದವರು. ಆಬ್ವಿಯಸ್ಲಿ ನಾನು ಉತ್ತರ ಕರ್ನಾಟಕ, ಒಂದು ಎಮೋಷ್ನಲ್ ಬಾಂಡಿಂಗ್. ನಮ್ಮೂರವ್ರನ್ನ, ನಮ್ಮ ಜನನ ನೋಡಿದಾಗ ಒಳಗಡೆಯಿಂದನೇ ಒಂಥರ ಬಟರ್ಫ್ಲೈ ಹಾರ್ತಾ ಇರುತ್ತೆ, ಏನಂತೀರಾ ಅಲ್ವಾ? ಅವರು ನನ್ನ ಚಾನಲ್ ಬಗ್ಗೆ ಹೇಳ್ತಾಯಿದ್ರು, ಜಸ್ಟ್ ಇಗ್ನೋರ್ ಮೈ ಫೇಸ್. ನನ್ನ ಫೇಸ್ಗೆ ಏನೋ ಒಂದು ಇನ್ಫೆಕ್ಷನ್ ಆಗಿಬಿಟ್ಟು ಸ್ವಲ್ಪ ಮುಖ ಊದ್ಕೊಂಡಿದೆ, ಅದೇನೋ ಸೊಳ್ಳೆ ಕಚ್ಚಿಬಿಟ್ಟು. ಸೊ ಅದಕ್ಕೆ ನಂಗೆ ವೀಡಿಯೋ ಮಾಡೋಕ್ಕೆ ಹೆಸಿಟೇಟ್ ಆಗ್ತಾಯಿತ್ತು. ಬಟ್ ನಮ್ಮ ಮನೆಯವ್ರನ್ನೂ, ನೀನು ಹೇಳೋ ರೀತಿ, ನೀನು ಮಾಡೋ ಒಂದು ಒಳ್ಳೆ ಕಂಟೆಂಟಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ, ವರಿ ಮಾಡ್ಕೋಬೇಡ ಅಂತ ಹೇಳಿದ್ರು. ಸೊ ಆ ಕಾನ್ಫಿಡೆನ್ಸಿಂದ ನನ್ನ ವೀಡಿಯೋನ ನಾನು ಶುರು ಮಾಡಿದೆ. ಇನಿಷಿಯಲಿ ಐ ವಾಸ್ ವೆರಿ ಸ್ಕೇರಿಂಗ್. ಮತ್ತು ಇಲ್ಲಿ ನನ್ನ ಇನ್ನೊಬ್ಬರು ಯೂಟ್ಯೂಬ್ ಫ್ರೆಂಡ್ ಅವ್ರನ್ನ ಮೀಟ್ ಆದೆ. ತುಂಬ ಖುಷಿ ಆಯಿತು ಇವ್ರನ್ನೆಲ್ಲ ನೋಡಿ. ಆಮೇಲೆ ಕ್ರೇಜಿ ಕುಟುಂಬದ ಪೂಜಾ ಅವ್ರ ಜೊತೆ ಕೂಡ ಫೋಟೋಸ್ನ ಕ್ಲಿಕ್ ಮಾಡಿಸ್ಕೊಂಡೆ. ಅವರು ಕೂಡ ತುಂಬ ಲವ್ಲಿಯಾಗಿ ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಪೂಜಾ. ಇವ್ರ ಜೊತೆ ಎಲ್ಲ ಮಾತಾಡಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ, ನಮಗೆ ಇಷ್ಟ ಆಗಿರುವಂಥ ಫುಡ್ಗಳನ್ನ ಟೇಸ್ಟ್ ಮಾಡಿ, ಲಾಸ್ಟಿಗೆ ಎಲ್ಲ ಹುಲಿ ಕುಣಿತದವ್ರಿಗೆ ನಾನೊಂದು ಫೋಟೋ ಕ್ಲಿಕ್ ಮಾಡ್ತೀನಿ ಪ್ಲೀಸ್ ರೆಡಿಯಾಗಿ ಅಂತ ಹೇಳಿದ್ದಕ್ಕೆ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಪೋಸ್ ಕೊಟ್ಟಿದ್ದಾರೆ. ಈ ರೀತಿ ಫುಲ್ ಎಂಜಾಯ್ ಮಾಡಿ ವಾಪಸ್ ಮನೆಗೆ ಫುಲ್ ಟಯರ್ಡಾಗಿ ಬಂದೆ. ಇವತ್ತು ನನಗೆ ಲೈವ್ ಬರೋಕ್ಕಾಗಲಿಲ್ಲ ಬಿಕಾಸ್ ಆಫ್ ನೆಟ್ವರ್ಕ್ ಇಶ್ಯೂ ಇತ್ತು ಅಲ್ಲಿ. ಬಟ್ ನಾಳೆ ಡೆಫಿನೆಟ್ಲಿ ಹೋಗಿ ಲೈವ್ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.